ಆ ಕಮ್ಯುನಲ್ ಬಿಜೆಪಿಗೆ ನಾವು ಸೋಲಿಸಬೇಕು. ಶಾಂಕರಪ್ಪರ ಫ್ಯಾಮಿಲಿ ಅವರು ಯಾರಾದ್ರೆ ಸೂಕ್ತ. ಅಭಿವೃದ್ಧಿ ಕಾರ್ಯ ಬಹಳ ಇದೆ, ಮುಂದೆ ಬಹಳ ಮಾಡ್ತಾರ ಅವರು. ಸಮರ್ಥ ಸೂಕ್ತ ಅಭ್ಯರ್ಥಿ ಅಂತ ನಮ್ಮ ಅಭಿಪ್ರಾಯ. ದಾವಣಗೆರೆ ದಕ್ಷಿಣಕ್ಕೆ ಸಮರ್ಥವರೇ ಸಮರ್ಥರು. ಈ ಸತಿ 100% ನಾವು ಆಯ್ತಲ್ಲ ಕಾಂಗ್ರೆಸ್ಸಿಗೆ ಗೆಲ್ಲಿಸ್ತೀವಿ, ನಾವು ಗೆಲ್ಲಿಸ್ತೀವಿ ಸರ್. ಸ್ಮಾರ್ಟ್ ಸಿಟಿ ಆಗಿದೆ, ಬಿಜೆಪಿಗೆ ಗೆಲ್ಲಕ್ಕೆ ಕೊಡಲ್ಲ ಸರ್. ಇದು 100%. ನಮಸ್ಕಾರ ವೀಕ್ಷಕರೇ, ಕನಕ್ ಕರ್ನಾಟಕದ ಗ್ರೌಂಡ್ ರಿಪೋರ್ಟ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಕಳೆದ 3-4 ದಿನಗಳಿಂದ ಕೂಡ ನಾವು ಸರ್ವೆ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಇದ್ದಂತ ಚಿತ್ರಣ ಏನಂದ್ರೆ, ಈ ಬಾರಿ ಶಾಮನೂರು ಶಿವಶಂಕರಪ್ಪ ಅವರ ನಂತರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಒಂದಷ್ಟು ಅಲ್ಪಸಂಖ್ಯಾತರೇ ಒತ್ತಡವನ್ನು ಹೇರ್ತಾ ಇದ್ದಾರೆ. ಅಲ್ಲೂ ಕೂಡ ಸಾಕಷ್ಟು ಕಾಂಪಿಟೇಷನ್ ಇದೆ. ಆದ್ರೆ ಈಗ ನನ್ನ ಜೊತೆ 3 ಜನ ಮಾಜಿ ಕಾರ್ಪೊರೇಟರ್ಗಳಿದ್ದಾರೆ, ಅದು ಮೈನಾರಿಟಿ ಅಂದ್ರೆ ಮುಸ್ಲಿಂ ಸಮುದಾಯದವರು. ಅವ್ರನ್ನೇ ಮಾತಾಡ್ಸೋಣ, ನಿಜಕ್ಕೂ ಇರುವಂತ ಚಿತ್ರಣ ಏನು ಅಂತ. ಸರ್ ನಮಸ್ತೆ. ನಿಮ್ಮ ಹೆಸರು? ಸರ್, ನನ್ನ ಹೆಸರು ಜಾಕೀರ್ ಅಲಿ ಅಂತ. ನಾವು ವಾರ್ಡ್ ನಂಬರ್ 9 ಮಹಾನಗರ ಪಾಲಿಕೆ ಸದಸ್ಯ ಮಾಜಿ. ನಿಮ್ ಪ್ರಕಾರ ಹೇಗಿದೆ ಈ ಸಲ ಬೈ ಎಲೆಕ್ಷನ್ ಕಾವು? ಸರ್, ನಮ್ಮ ಪರವಾಗಿನ ಇದೆ. ಈ ಕಾಂಗ್ರೆಸ್ ಪರವಾಗಿ ಇರೋದು ಯಾವಾಗ ಈ ಕಡೆ ನಮ್ಮ ಕ್ಷೇತ್ರ. ಆಬ್ವಿಯಸ್ಲಿ ಶಾಮನೂರು ಶಿವಶಂಕರಪ್ಪ ಅವರಿಂದ ಕೂಡ ಇದು ಕಾಂಗ್ರೆಸ್ ಪರವಾಗೇ ಇದೆ. ಆದ್ರೆ ನಿಮ್ಮ ಓಟೆ ಜಾಸ್ತಿ ಇದೆ, ನಿಮ್ಮ ಓಟೆ ಡಿಸೈಡಿಂಗ್ ಫ್ಯಾಕ್ಟರ್ ಅಲ್ಪಸಂಖ್ಯಾತರದೆ. ಯಾರು ಅಭ್ಯರ್ಥಿ ಆಗ್ಬೇಕು? ಸರ್, ನಮ್ಮ ಶಂಕರಪ್ಪರ ಫ್ಯಾಮಿಲಿ ಅವರು ಯಾರಾದ್ರೆ ಸೂಕ್ತ ಸದ್ಯಕ್ಕೆ. ಈ ಸದ್ಯಕ್ಕೆ ವಾತಾವರಣಕ್ಕೆ ಅವ್ರ ಫ್ಯಾಮಿಲಿನೇ ಬೇಕು. ಅಂದ್ರೆ ಅವ್ರ ಫ್ಯಾಮಿಲಿ ಅಂತ ಕೇಳಿ ಬರ್ತಿರೋದು ಸಮರ್ಥ್ಯ. ಸಮರ್ಥ ಸೂಕ್ತ ಅಭ್ಯರ್ಥಿ ಅಂತ ನಮ್ಮ ಅಭಿಪ್ರಾಯ ಸರ್. ಓಕೆ, ನಾವು ಬೆಂಗಳೂರಲ್ಲಿ ಕೂತ್ಕೊಂಡು, ಇಲ್ಲಿ ರಿಯಾಲಿಟಿ ನಿಮಗೆ ಗೊತ್ತಿರುತ್ತೆ, ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ನೋಡಿದಾಗ ಕುಟುಂಬ ರಾಜಕಾರಣ ಅನ್ನೋ ಚರ್ಚೆ ಬರುತ್ತೆ. ಆತರ ಏನು ಇಲ್ವಾ? ಅಂತದೇನು ಇಲ್ಲ ಸರ್. ಆಲ್ರೆಡಿ ಕುಟುಂಬದಲ್ಲಿ ಮಿನಿಸ್ಟರ್ ಇದ್ದಾರೆ, ಅಂದ್ರೆ MLA ಇದ್ದಾರೆ, MP ಇದ್ದಾರೆ, ಮತ್ತೆ ಅವ್ರಿಗೆ ಟಿಕೆಟ್ ಅನ್ನೋ ಮಾತುಗಳು ಕೇಳಿ ಬರುತ್ತೆ. ಕೇಳಿ ಯಾವತ್ತು ಹಂಗೆ ಸರ್. ಇಲ್ಲಿ ಆಪೋಸಿಟ್ ಪಾರ್ಟಿಯವರು ಸುದ್ದಿ ತೆಗೆದ ಇದೆ ಕುಟುಂಬ ರಾಜಕಾರಣ ಅಂತ. ಈಗ ನಮ್ಗೆ ಸದ್ಯಕ್ಕೆ ಬಿಜೆಪಿ ಪಾರ್ಟಿಗೆ ಸೋಲ ಕ್ಯಾಂಡಿಡೇಟ್ ಬೇಕು, ಅವರೇ ಸಮರ್ಥ. ಅವ್ರು ಬಂದ್ರೇನೆ ನಮ್ಗೆ ಇಲ್ಲಿ ಗೆಲುವಾಗದ್ದು. ನನ್ನ ಹೆಸರು ಅಹಮದ್ ಕಬೀರ್ ಖಾನ್ ಅಂತ ಸರ್. ನೀವು ಯಾವ ವಾರ್ಡ್ ಕಾರ್ಪೊರೇಟರ್ ಆಗಿದ್ರಿ? ನಾನು 4ನೇ ವಾರ್ಡು ಸರ್. ಸರ್, ಹೇಗಿದೆ ಈ ಸಲ ಬೈ ಎಲೆಕ್ಷನ್? ಬೈ ಎಲೆಕ್ಷನ್ ಈ ಸಲ ಎಲ್ಲ ಕಾಂಗ್ರೆಸ್ ಪರಾನೇ ಇದೆ ಸರ್. ಈಗ ಬಿಜೆಪಿ ಅವರು ಒಂದ್ ಸ್ವಲ್ಪ ಈ ಗಡನ್ನು ಮುರಿಬೇಕಂತ ಇದ್ದಾರೆ. ಇಲ್ಲಿ ನಾವು ಅಲ್ಪಸಂಖ್ಯಾತರು ಯಾರು ಐತಲ್ಲ, ಇದು ಗಡ್ ಮುರಿಯಕ್ ಕೊಡಲ್ಲ. ಈ ಸತಿ 100% ನಾವು ಐತಲ್ಲ ಕಾಂಗ್ರೆಸ್ಸಿಗೆ ಗೆಲ್ಲಿಸ್ತೀವಿ. ಯಾಕಂತ ಹೇಳಿದ್ರೆ 94ರಿಂದ ಮುಂಚೆ ಊರಲ್ಲಿ ಬಹಳ ತರದ್ದು ಗಲಭೆಗಳು ಅದು ಇದು ಸರ್. ಮುಂಚೆ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು 94ರಲ್ಲಿ ಇಲ್ಲಿ ಬಂದು ನಿಂತು ಗೆದ್ರು. ಅವಾಗಿಂದ ಹಿಡಿದು ಇನ್ನೂವರೆಗೆ ಯಾವುದು ಗಲಭೆ ಆಗಿಲ್ಲ ಸರ್. ರೆಕಾರ್ಡ್ ನೋಡ್ಕೊಳ್ಳಿ ನೀವು, ಯಾವ ತರದ್ದು ಗಲಭೆ ಆಗಿಲ್ಲ. ಸ್ವಲ್ಪ ವಿಷಯದಲ್ಲಿ ಯಾವುದು ಅದು ನಮ್ಮವ್ರು ಇರ್ತಾರೆ, ಸ್ವಲ್ಪ ಕಿಡಿಗಳು, ಅವರು ಸ್ವಲ್ಪ ಕಿಡಿಗಳು ಇರ್ತಾರೆ. ಆ ಸಣ್ಣ ವಿಷಯಕ್ಕೆ ಏನೇನು ಬೆಳೆಸಿ ಐತಲ್ಲ ಇದು ಮಾಡಿದ್ರು ಸಹ ಎಲ್ಲರಿಗೆ ಕರೆದು ಈ ತರ ಯಾವುದು ವಾತಾವರಣ ಐತಲ್ಲ ಕೆಡಬಾರ್ದಂತ ಹೇಳಿ ನಮ್ಮ ಶಾಮನೂರು ಶಿವಶಂಕರಪ್ಪನವರು ಯಾವತ್ತು ಇದಕ್ಕೆ ಐತಲ್ಲ ಅವಕಾಶ ಮಾಡಿಕೊಟ್ಟಿಲ್ಲ. ಯಾವ ತರದ್ದು ಒಂದು ಡೆವಲಪ್ಸ್ ಇದೆಯಲ್ಲ, ಆ ಡೆವಲಪ್ಸ್ ಅಂದ್ರೆ 94ನಲ್ಲಿ ಏನ್ ಡೆವಲಪ್ಸ್ ಊರಿತ್ತು, ಈಗ ನೀವು ನೋಡಿದ್ರೆ ಅದು ಬಹಳ ಚೇಂಜ್ ಆಗಿದೆ, ಬಹಳ ಡೆವಲಪ್ ಆಗಿದೆ. ಈಗ ಈ ವಾತಾವರಣದಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ 94ರಿಂದನೂ ನಮ್ಮ ಓಟಿಂದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರು ಗೆದ್ಕೊಂಡ್ ಬಂದಿದ್ದಾರೆ. ನಮ್ ಜನ ಅವರಿಗೆ ಇನ್ನು ಮುಂದೆನೂ ಆಶೀರ್ವಾದ ಮಾಡ್ತಾರೆ ಸರ್. ಅವಾಗ ನಿಮ್ ಪ್ರಕಾರ ಅವ್ರ ಕುಟುಂಬದವರೇ ಅಭ್ಯರ್ಥಿ ಆಗ್ಬೇಕು ಸರ್. ಈಗ ಅವ್ರ ಕುಟುಂಬದವರು ಫಸ್ಟ್ ಪ್ರಿಫರೆನ್ಸ್ ಅಂತ ಹೇಳ್ತಿದ್ದಾರೆ ಸರ್. ಈಗ ಹೈಕಮಾಂಡ್ ತೀರ್ಮಾನ ಏನ್ ಮಾಡುತ್ತಾರೆ, ಯಾರಿಗಾರ ಯಾವ ಸಮುದಾಯಕ್ಕೆ ಕೊಳ್ಳಿ, ನಾವು ಅದಕ್ಕೆ ಐತಲ್ಲ ಕಾಂಗ್ರೆಸ್ಸಿಗೆ ನಾವು ಗೆಲ್ಲಿಸ್ತೀವಿ ಸರ್. ಒಟ್ಟಲ್ಲಿ ಶಾಮನೂರು ಶಿವಶಂಕರಪ್ಪ ಅವ್ರ ರಾಜಕೀಯಕ್ಕೆ ಅಂತ ಬಂದ್ಮೇಲೆ ದಾವಣಗೆರೆ ತಣ್ಣಗಿದೆ, ಶಾಂತಿ ನೆಲೆಸಿದೆ, ಯಾವುದೇ ರೀತಿ ಕೋಮು ಗಲಭೆ ಇಲ್ಲ, ಕೋಮು ಸೌಹಾರ್ದತೆ ಇದೆ. ಬಹಳ ಕೋಮು ಸೌಹಾರ್ದತೆ ಇದೆ. ಎಲ್ಲಾ ಜಾತಿಗಳಿಗೆ ಒಂದೇ ಸಮಾನವಾಗಿ ನೋಡ್ಕೊಂತಿದ್ರು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು. ಇನ್ನು ಮುಂದೆ ಈ ತರನೂ ಆಗುತ್ತೆ ಅಂತ ನಮ್ಗೆ ನಂಬಿಕೆ ಇದೆ. ನಮ್ ಜನ 94ರಲ್ಲಿ ಓಟ್ ಕೊಟ್ಟಿದ್ರು, ಇನ್ನೂವರೆಗೆ ಇನ್ನೂ ಆಶೀರ್ವಾದ ಮಾಡ್ತಾರಂತ ನಮ್ಮ ಜನರ ಮೇಲೆ ನಮ್ಮ ನಂಬಿಕೆ ಇದೆ ಸರ್. ಕಂಪೇರ್ ಟು ದಾವಣಗೆರೆ ನಾರ್ತ್, ದಾವಣಗೆರೆ ಸೌತ್ ಅಭಿವೃದ್ಧಿ ಆಗಿಲ್ಲ ಅನ್ನೋ ಆರೋಪಗಳು ಕೇಳಿ ಬರುತ್ತೆ. ನಿಮ್ ಪ್ರಕಾರ ಇಲ್ಲಿರುವಂತ ಸಮಸ್ಯೆಗಳೇನು? ನೆಕ್ಸ್ಟ್ ಬರುವಂತವ್ರು ಏನ್ ಮಾಡ್ಬೇಕು ಸರ್? ಈಗ ಊರಂದ್ರೆ ಒಂದ್ ಸ್ವಲ್ಪ ಗಲೀಜ್ ಇರುತ್ತೆ ಸರ್, ಎಲ್ಲ ಕ್ಲೀನ್ ಮಾಡಕ್ ಆಗಲ್ಲ. ಅದಕ್ಕೆ ನೀವು 90% ಎಲ್ಲಿ ಚೆನ್ನಾಗಾಗಿದೆ ಅಲ್ಲ ಅದು ನೋಡ್ಬೇಕಾಗ್ತೈತಿ. 10% ಎಲ್ಲಿ ಆಗಿಲ್ಲ ಅಲ್ಲಿ ನೋಡಿದ್ರೆ ಅದು ಸರಿಯಾಗಿರಲ್ಲ ಸರ್, ಅದು ತಪ್ಪದು. ಎಲ್ಲಿ ಕೆಲಸ ಆಗಿದೆ ನೀವೇ ಊರಲ್ಲಿ ಸುತ್ತಾಡಿ ನೋಡಿ. ಇಂಪ್ರೂವ್ಮೆಂಟ್ ಅಲ್ಲ, ಬಹಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಇನ್ನು ಮುಂದೆ ಇನ್ನೂ ನಮ್ಮ SS ಮಲ್ಲಣ್ಣನವರ ನೇತೃತ್ವದಲ್ಲಿ ಇನ್ನೂ ಡೆವಲಪ್ ಆಗುತ್ತೆ ಅಂತ ನಮ್ಗೆ ನಂಬಿಕೆ ಇದೆ. ಊರಲ್ಲಿ ಆಗ್ತಾ ಇದೆ. ಇನ್ನೊಂದು 2 ವರ್ಷದಲ್ಲಿ ಎಲ್ಲ
ಡೋಲರ್ಸ್ ನಿಮ್ಮ ಮುಂದೆನೆ ಬರುತ್ತೆ ಸರ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ಶಫೀಕ್ ಪಂಡಿತ್ ಅಂತ, ಎಕ್ಸ್ ಕಾರ್ಪೊರೇಟರ್. ಯಾವ ವಾರ್ಡ್ ಸರ್? ನಾನು 7ನೇ ವಾರ್ಡ್ ಅಂತ ಇತ್ತು, ಅಲ್ಲಿ ಗೆದ್ದಿದ್ದೆ ಎಕ್ಸ್ ಕಾರ್ಪೊರೇಟರ್ ಆಗಿ. ಈ ಸರಿ 12ನೇ ವಾರ್ಡಿಗೆ ನಮ್ಮ ತಾಯರ್ ಕಾರ್ಪೊರೇಟರ್ ಇದ್ರು, ಈಗ ಅವರು ಎಕ್ಸ್ ಆಗಿದ್ದಾರೆ. ಸರ್, ನೇರವಾದ ಪ್ರಶ್ನೆ, ನಿಮ್ ಪ್ರಕಾರ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ಬೇಕು? ಸರ್, ಈಗ ನಮ್ಮ ಊರಿನ ವಾತಾವರಣ, ನಮ್ಮ ಊರಿನ ಮಾಹೋಲ್ ಅಂತಾರೆ ಕನ್ನಡದಾಗಿ, ವಾತಾವರಣ ಅಂತಾರಲ್ಲ, ಅದಕ್ಕೆ ತಕ್ಕಂಗೆ ನಮ್ಮ SS ಫ್ಯಾಮಿಲಿ ಅವ್ರು ಇದ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ಅವರಿಗೆ ಅವ್ರದೇ ಆದಂತ ಒಂದು ಶಕ್ತಿ ಇದೆ. ಎಲ್ಲಾ ಸಮಾಜದವ್ರಿಗೆ ಜೊತೆಗೆ ಕರ್ಕೊಂಡು ಹೋಗೋದು ಅವರಿಗೆ ನ್ಯಾಕ್ ಗೊತ್ತಿದೆ. ಆಮೇಲೆ ನಮ್ಮ ಊರಿಗೆ ಡೆವಲಪ್ಮೆಂಟಿಗೆ ಬಹಳ ತರದ ಗ್ರ್ಯಾಂಟ್ ತಗೊಂಡು ಬಂದು ನಮ್ಮ ಊರು ಡೆವಲಪ್ ಮಾಡಿದ್ದಾರೆ. ನೀವು ಕಂಪೇರ್ ಟು ಚಿತ್ರದುರ್ಗ, ನಾವು ಮೊದಲೇ ಚಿತ್ರದುರ್ಗ ಜಿಲ್ಲೆಗೆ ನಮ್ಮ ದಾವಣಗೆರೆ ತಾಲೂಕಿತ್ತು, ಅದನ್ನು ನೀವು ಇದು ಕಂಪೇರ್ ಮಾಡಿದ್ರೆ ನಮ್ಮ ಊರು ಬಹಳ ಡೆವಲಪ್ ಇದೆ. ಸ್ಮಾರ್ಟ್ ಸಿಟಿ ಆಗಿದೆ. ಸ್ಮಾರ್ಟ್ ಸಿಟಿ ಇನ್ನೂ ಒಂದು ಸ್ವಲ್ಪ ಆಗೋದಿದೆ. ನಮ್ಮ ದಕ್ಷಿಣ ಭಾಗದಲ್ಲಿ ಒಂದು ಸ್ವಲ್ಪ ವರ್ಕ್ಗಳು ನಡೀತಾ ಇದೆ. ಅವರೇ ಇದ್ರೆ ನಮ್ಮ ಊರಿಗೆ ಒಳ್ಳೇದು ಅಂತ ನಮ್ಮ ಅನಿಸಿಕೆ ಸರ್. ನಿಮ್ ಪ್ರಕಾರ ಸಮರ್ಥ ಅಭ್ಯರ್ಥಿ ಯಾರು? ಅವ್ರ ಮನೆಗೆ ಯಾರಾಗ್ಲಿ ಸರ್, ಸಮರ್ಥ ಆಗ್ಲಿ, ಅವ್ರು ಅಲ್ದೇನೆ ಅವ್ರ ಹೊರತಾಗಿ ಕೂಡ ಬೇರೆ ಆಸ್ಪಿರೆಂಟ್ಗಳಿದ್ದಾರೆ ಅವ್ರ ಮನೆಗೆ ಇರ್ಬೋದು, ಇನ್ನೂ ಗೊತ್ತಿಲ್ಲ ಅದು. ಆದ್ರೆ ಸಮರ್ಥ ಆದ್ರೆ ಬಹಳ ಒಳ್ಳೇದು. ಯಾಕಂದ್ರೆ ಅವ್ರದ್ದು ಒಂದು ಯಂಗ್ಸ್ಟರ್, ಒಂದು ಬೇರೆ ಹುಮ್ಮಸ್ನಾಗ ಕೆಲಸ ಮಾಡ್ತಾರೆ ಯಂಗ್ಸ್ಟರ್ಸ್. ಮತ್ತು ಅವರಿಗೆ ಹೊಸ ಪ್ರತಿಭೆ ಇದ್ರೆ ಹೊಸ ಐಡಿಯಾಸ್ ಇರ್ತೈತಿ. ಊರಿಗೆ ಇನ್ನೂ ಎಜುಕೇಟೆಡ್ ಸಮರ್ಥ, ಹೈಲಿ ಕ್ವಾಲಿಫೈಡ್ ಅವರು ಇದ್ರೆ ಇನ್ನೂ ಸ್ವಲ್ಪ ನಮ್ಮ ಊರಿಗೆ ಹೊಸ ತರಹದ IT BT ಯಾವ್ದು ಏನಾರ ಒಂದು ತಗೊಂಡ್ ಬರ್ಬೋದು ಅಂತ ನಮ್ಗೊಂದು ಆಸೆ ಇದೆ ಸರ್. ಹಂಗಾರೆ ಇಷ್ಟು ವರ್ಷದಿಂದ ಗೆದ್ಕೊಂಡು ಬರ್ತಾನೆ ಇದ್ದಾರೆ ಶಾಮನೂರ್ ಕುಟುಂಬದವರು. ದಾವಣಗೆರೆಲಿ ಇನ್ನೂ ಏರ್ಪೋರ್ಟ್ ಇಲ್ಲ, ನೀವು ಪಕ್ಕ ಶಿವಮೊಗ್ಗ ಹೋಗಿ, ಹುಬ್ಳಿ ಹೋಗಿ, ಬಳ್ಳಾರಿ ಹೋಗಿ ಇದೆ. ಓಕೆ, ಇದಕ್ಕೆ ಸಂಸದರು ಕಾರಣ ಆಗ್ತಾರೆ, GM ಸಿದ್ದೇಶ್ವರ ಅವರು ಕಾರಣ ಆಗ್ತಾರೆ. ಇಲ್ಲಿವರೆಗೂ ಇಂಡಸ್ಟ್ರಿಗಳು ಬರಕ್ ಆಗ್ಲಿಲ್ಲ, ಯಾಕೆ ಅಂತೀರಾ ಸರ್? ಇಲ್ಲ, ಆಲ್ರೆಡಿ ದಾವಣಗೆರೆಯಲ್ಲಿ ಇಂಡಸ್ಟ್ರಿ ಇತ್ತು, ಒಂದು ಕಾಟನ್ ಮಿಲ್ ಅಂತ. 15-20 ಸಾವಿರ ಜನ ಅದರಿಂದ ಲಾಭ ಪಡಿತಿದ್ರು. ಈ ಕಮ್ಯುನಿಸ್ಟ್ನವರು ಬಂದು ಅದು ಸ್ಟ್ರೈಕ್ ಅದೆಲ್ಲ ಗೊತ್ತಿದೆಯಲ್ಲ ಸರ್, ಕಮ್ಯುನಿಸ್ಟ್ರಿಂದ ಅದು ಆಗಿದೆ. ಆದ್ರೂ ನಮ್ಮ ಊರಿನಲ್ಲಿ ದುಡ್ಡು ತಿನ್ನೋರಿಗೆ ಯಾವುದು ಕಷ್ಟ ಇಲ್ಲ ಸರ್. ಆರಾಮಾಗಿ ನಮಗೆ ಭಾಳ ಥರದ ಎಂಪ್ಲಾಯ್ಮೆಂಟ್ ಇದೆ. ಅವ್ರದ್ದೇ ಆದಂಥ ಸಂಘ ಸಂಸ್ಥೆಯಲ್ಲಿ ಭಾಳ ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್. ಬಾಪೂಜಿ ಸಂಸ್ಥೆಯಲ್ಲಿ ಹೆಚ್ಚು ಕಡಿಮೆ ಒಂದು 10-15 ಸಾವಿರ ಜನಕ್ಕೆ ಅವರಾದ ಉದ್ಯೋಗ ಕೊಟ್ಟಿದ್ದಾರೆ ಸರ್ ದಾವಣಗೆರೆಗೆ. ನಿಮ್ ಪ್ರಕಾರ ಇಲ್ಲಿರುವಂತ ಸಮಸ್ಯೆ ಏನು ದಾವಣಗೆರೆ ಸೌತ್ ಅಲ್ಲಿ? ಸರ್, ಈಗ ನಮ್ಮ ಸಮಸ್ಯೆ ಅಂದ್ರೆ, ಈಗ ಮೊದಲೇಗೂ ಈಗ ಕಂಪೇರ್ ಮಾಡಿದ್ರೆ ಮೊದಲೇ ನೀರು ಇರ್ತಿದ್ದಿಲ್ಲ ಸರ್. ಮಲ್ಲಣ್ಣ ಅವ್ರು ಆಗಕ್ಕಿಂತ ಮುಂಚೆ ನಾವೇ ಸಣ್ಣರಿದ್ದಾಗ ಇಲ್ಲಿಂದ ಈದ್ಗಾ ಅಂತ ಇದೆ ನಮ್ಮ ಕಬ್ರಸ್ತಾನ, PB ರೋಡ್, ಬಾತಿ ಅಲ್ಲಿ ತಕ ಹೋಗಿ ನಾವು ಕುಡಿಯೋದ್ ನೀರು ತರ್ತಿದ್ವಿ ಸರ್. ಇವ್ರು ಬಂದ ಮೇಲೆ ಎಲ್ಲ ಕುಂದವಾಡ ಕೆರೆ ಅದು ಇದು ಮಾಡಿ ಎಲ್ಲ ಪೈಪ್ ಲೈನ್ ಎಲ್ಲ ಇದು ಮಾಡಿ ಬಹಳ ಸವಲತ್ತಾಗಿದೆ ಸರ್ ಜನರಿಗೆ. ಸರ್ ಹೇಳಿ. ಖಂಡಿತ ಸರ್, ಈಗ ನೀವು SDPI, MIM ಈ ತರ ಪಾರ್ಟಿಗಳು ಐತಲ್ಲ, ಈ ಸಲ ಐತಲ್ಲ ಆಕ್ಟಿವ್ ಆಗ್ತವ್ರ ಅಂತ. ಈಗ ಸರ್, ಈಗ ಏನಂದ್ರೆ ಎಲ್ಲರಿಗೂ ಹಕ್ಕಿದೆ ಕೇಳಕ್ಕೆ, ಅದರಲ್ಲಿ ಏನು ತಪ್ಪಿಲ್ಲ. ಈಗ ಯಾವ ಪಕ್ಷ ಇಲ್ಲಿ ಗೆಲ್ಲುತ್ತೆ ಆ ಪಕ್ಷಕ್ಕೆ ಎಲ್ಲ ಸೇರಿ ಕೆಲಸ ಮಾಡ್ತಾರೆ. BJPಗೆ ಗೆಲ್ಲಕ್ಕೆ ಕೊಡಲ್ಲ ಸರ್, ಇದು 100%. ಒಂದು ನಮ್ಮ ಮುಖ್ಯ ಉದ್ದೇಶ ಏನಂದ್ರೆ, ಇಲ್ಲಿ ಯಾವ ಕಾರಣಕ್ಕೂ ಕಮ್ಯುನಲ್ BJPಗೆ ನಾವು ಗೆಲ್ಲಕ್ಕೆ ಕೊಡಬಾರ್ದು ಸರ್. ಆದ ಕಾರಣ ಅವ್ರು ಸಮರ್ಥ ಅದಕ್ಕೆ ಸೂಕ್ತವಾದ ಅಭ್ಯರ್ಥಿ ಅಂತ ನಮ್ಮ ಇದು. ಯಾಕಂದ್ರೆ ಒಂದೇ ಸಮಾಜದ ಓಟ್ ತಗೊಂಡ್ರೆ ಗೆಲ್ಲಕ್ಕಾಗಲ್ಲ ಸರ್. ಎಲ್ಲಾ ಸಮಾಜದವ್ರದ್ದು ಓಟ್ ತಗೊಂಡು ಆ ಕಮ್ಯುನಲ್ BJPಗೆ ನಾವು ಸೋಲಿಸ್ಬೇಕು. ಅದೇ ನಮ್ದು ಮೇನ್ ಉದ್ದೇಶ ಸರ್. ಅದಕ್ಕೆ ಯಾರ ಹೈಕಮಾಂಡ್ ಮುಸ್ಲಿಮ್ಸಿಗೆ ಕೊಟ್ಟು ಟಿಕೆಟ್ ಹೈಕಮಾಂಡ್ ಇದು ಮಾಡಿದ್ರು ನಾವು ಎಲ್ಲ ಕಾರ್ಪೊರೇಟರ್ಗಳು ಈಗ ಪಕ್ಷದ ಪರವಾಗಿದ್ದು ಮಲ್ಲಣ್ಣರ ನೇತೃತ್ವದಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಸರ್. ವೀಕ್ಷಕರೇ, ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಶಾಮನೂರು ಶಿವಶಂಕರಪ್ಪ ಅವರು ರಾಜಕೀಯಕ್ಕೆ ಬಂದ ಮೇಲೆ ದಾವಣಗೆರೆ ಶಾಂತವಾಯಿತು. ಹೀಗಾಗಿ ಆ ಕುಟುಂಬಕ್ಕೆ ನಾವೆಲ್ಲ ಫೇತ್ಫುಲ್ ಆಗಿರ್ತೀವಿ ಅಂತ ಅಲ್ಪಸಂಖ್ಯಾತರಲ್ಲೇ ಆ ರೀತಿಯ ಅಭಿಪ್ರಾಯ ಕೂಡ ಇದೆ. ಯಾಕಂದ್ರೆ ಕಳೆದ ನಾವು ಮಾಡ್ತಿರುವಂತ ಸರ್ವೆಗಳಲ್ಲಿ ಸಾಕಷ್ಟು ಜನ ನಮ್ಗೆ ಈ ಬಾರಿ ಅವಕಾಶ ಕೊಡಬೇಕು, ಶಾಮನೂರು ಶಿವಶಂಕರಪ್ಪ ಅವರೇ ಹೇಳಿದ್ರು ನನ್ನ ನಂತರದಲ್ಲಿ ಅಲ್ಪಸಂಖ್ಯಾತರಿಗೆ ಅಂತ. ಆದರೆ ಇನ್ನೊಂದಷ್ಟು ಅಲ್ಪಸಂಖ್ಯಾತರು ಹೇಳೋ ಪ್ರಕಾರ, ಅಂದ್ರೆ ಮುಸಲ್ಮಾನರು ಹೇಳೋ ಪ್ರಕಾರ, ಅವರ ಕುಟುಂಬದಲ್ಲೇ ಕೊಟ್ರೆ ನಾವೆಲ್ಲರೂ ಒಟ್ಟಾಗಿ ಹೋಗ್ತೀವಿ. ಅಟ್ ದ ಸೇಮ್ ಟೈಮ್ ನಮ್ಮಲ್ಲೇ ಯಾರಿಗಾರು ಕೊಟ್ಟರು ಕೂಡ ನಾವು
ಎಸ್ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಒಟ್ಟಾಗಿ ಚುನಾವಣೆಯನ್ನ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕೋಮುವಾದಿ ಬಿಜೆಪಿಯನ್ನ ಗೆಲ್ಲೋಕೆ ಬಿಡಲ್ಲ. ನೀವು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಶಾಸಕರು ಯಾರಾಗಬೇಕಂತ. ಅಸ್ಗರ್ ಅಲಿ ಅಂತೇಳಿ ಏನ್ ಮಾಡೋದು ಅಸ್ಗರ್ ಅಲ್ಲಿ? ಸರ್, ನನ್ನ ಪ್ರೊವಿಷನ್ ಸ್ಟೋರ್ ಇದೆ ಸರ್. ಸರ್, ಎಲೆಕ್ಷನ್ ಮತ್ತೆ ಬೈ ಎಲೆಕ್ಷನ್ ಬರ್ತಾ ಇದೆ ದಾವಣಗೆರೆಯಲ್ಲಿ. ಎಷ್ಟರ ಮಟ್ಟಿಗೆ ಹೀಟ್ ಶುರು ಆಗಿದೆ? ಸರ್, ಭಾಳ ಇದೆ ಸರ್, ಹೇಳ್ಬಾರ್ದಲ್ಲ ಆ ಲೆಕ್ಕಕ್ಕಿದೆ. ಈಗ ಸದ್ಯಕ್ಕೆ ನೋಡ್ಬೇಕು ಸರ್ ಮುಂದೆ ಏನಾಗ್ತಾರ ಏನಂತ ಹೇಳಿ. ನಮ್ಮ ಲೆಕ್ಕಕ್ಕೆ ನೋಡಿ ಸರ್, ಈಗಿನ ವಾತಾವರಣಕ್ಕೆ SS ಫ್ಯಾಮಿಲಿಯಿಂದ ಬಂದರೆ ಒಳ್ಳೇದಾಗತ್ತೆ. ಯಾಕಂತೇಳಿ ಅಭಿವೃದ್ಧಿ ಕಾರ್ಯ ಭಾಳ ಇದೆ, ಮುಂದೆ ಭಾಳ ಮಾಡ್ತಾರೆ ಅವರು. ಸಮರ್ಥರವ್ರು ಬಂದರೆ ಒಳ್ಳೇದಿದೆ ಅಂತೇಳಿ ನಮ್ಮ ಅಭಿಪ್ರಾಯ ಸರ್. ಅಲ್ಪಸಂಖ್ಯಾತರ ಮತಗಳೇ ಜಾಸ್ತಿ, ಹಾಗೆ ಅಹಿಂದ ಓಟ್ಗಳು ಕೂಡ ಜಾಸ್ತಿ ಇದಾವೆ. ಅಂದ್ರೆ ಎಸ್ಪೆಷಲಿ ಕಾಂಗ್ರೆಸ್ಗೆ ಸೂಕ್ತವಾದಂತ ಕ್ಷೇತ್ರ. ಶಾಮನೂರು ಶಿವಶಂಕರಪ್ಪ ಅವ್ರ ಫ್ಯಾಮಿಲಿನ ಸತತವಾಗಿ ಗೆದ್ಕೊಂಡು ಬರ್ತಾ ಇದೆ, ಮತ್ತೆ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅಂತೀರಾ? ಹಾಂ ಸರ್, ಕೊಟ್ಟರೆ ಒಳ್ಳೇದಲ್ಲ. ಈಗ ವಾತಾವರಣಕ್ಕೆ ನಾವು ಮುಂಚೆಯಿಂದ ನೋಡ್ಕೊಂಡ್ ಬಂದಿರೋದು, ನಾವು ಹೆಚ್ಚು ಕಮ್ಮಿ 25 ವರ್ಷದಿಂದ ನೋಡ್ಕೊಂಡ್ ಬರಾಕತ್ತೀವಿ ಸರ್. ಆವಾಗ ಈಗ ಕಾಂಗ್ರೆಸ್ಸಿಂದ ಯಾವಾಗಲೂ ಬೆಲ್ಟ್ ಇದು, ಅದು ಬಿಟ್ಟು ಬೇರೆಯವ್ರಿಗೆ ಯಾವತ್ತೂ ಬಿಟ್ಟು ಕೊಟ್ಟಿಲ್ಲ. ಹಾಂ, ಕೆಲಸ ಸ್ವಲ್ಪ ಲೇಟ್ಗಳು ಆಗ್ಯಾವು, ಕೆಲಸ ಲೇಟ್ ಆಗ್ಯಾವು, ಮುಂದೆ ಆಗ್ತದಂತೇಳಿ ನಮಗೆ ನಂಬಿಕೆ ಇದೆ ಸರ್. ಹಾಂ, ಹೀಗಾಗಿ ಸಮರ್ಥಿಗೆ. ಹಾಂ ಸರ್, ಸಮರ್ಥಿಗೆ ಕೊಟ್ಟರೆ ಒಳ್ಳೇದು. ಥ್ಯಾಂಕ್ ಯು. ತನ್ವೀರ್ ಅಂತೇಳಿ. ಏನ್ ಮಾಡೋದು ತನ್ವೀರ? ನಾವು ಮೊಟ್ಟೆ ವ್ಯಾಪಾರ ಹೋಲ್ಸೇಲ್. ಹೇಗಿದೆ ಬಿಸ್ನೆಸ್? ನಡೀತಾ ಇದೆ ಸರ್. ಹಿಂಗೆ ರಂಜಾನ್ ಟೈಮ್. ಹಾಂ ಸರ್, ಸ್ವಲ್ಪ ಫಾಸ್ಟೇ. ಎಸ್ ಸರ್, ಹೇಗಿದೆ ಎಲೆಕ್ಷನ್ ಕಾವು? ಹಂಗೆ ಇದೆ ಸರ್. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಬೇಕು, ಅದೇ ನಮ್ದು ಎಲ್ಲರದು. ಅಭ್ಯರ್ಥಿ ಯಾರಾದ್ರೂ ಸರಿ ಕಾಂಗ್ರೆಸ್ ಗೆಲ್ಬೇಕು. ಹೌದು ಸರ್, ಅಭ್ಯರ್ಥಿ ಯಾರಾಗ್ಲಿ ಕಾಂಗ್ರೆಸ್ ಗೆಲ್ಬೇಕು. ಸೂಕ್ತ ಅಭ್ಯರ್ಥಿ ಅಂದ್ರೆ ಸಮರ್ಥ ಅವರೇ. ದಾವಣಗೆರೆ ದಕ್ಷಿಣಕ್ಕೆ ಸಮರ್ಥ ಅವರೇ ಸಮರ್ಥರು. ನೀವು ಹೋಗಿ ಭೇಟಿ ಮಾಡಿದಿರ? ಅವ್ರನ್ನೆಲ್ಲ ಭೇಟಿ ಆಗ್ತಾರೆ, ಸಿಗ್ತಾರ ನಿಮ್ಗೆಲ್ಲ? ಸಿಗ್ತಾರೆ ಸರ್, ಸಿಗ್ತಾರೆ. ಏನ್ ಮಾತಾಡ್ತೀರಾ? ಹಂಗೆ ಸರ್, ಯಂಗ್ಸ್ಟರ್ ಅಭಿವೃದ್ಧಿ, ಯಂಗ್ಸ್ಟರ್ MLA ಆದ್ರೆ ದಾವಣಗೆರೆ ದಕ್ಷಿಣಕ್ಕೆ ಸ್ವಲ್ಪ ಚೆನ್ನಾಗಿ ಅಷ್ಟೇ. ಏನ್ ಯುವಕರಿಗೆ ಏನ್ ಬೇಕು? ಎಜುಕೇಶನ್ ಅಂತೂ ಇದೆ, ಉದ್ಯೋಗ ಅಂತ ಬಂದಾಗ ಏನಿದೆ? ಉದ್ಯೋಗ ಅಂತ ಬಂದ್ರೆ ಸರ್, ಅವ್ರ ಸಂಸ್ಥೆಗಳಿದಾವೆ, ಬಾಪೂಜಿ ಸಂಸ್ಥೆಗಳಿದಾವೆ, ಅಲ್ಲಿ ತುಂಬಾ ಜನ ಉದ್ಯೋಗ ಕೊಟ್ಟಿದ್ದಾರೆ ಅವರು. ಬೇರೆ ಇಂಡಸ್ಟ್ರಿಗಳು ಬರ್ಬೇಕು ಇದೆ ಸರ್, ಮುಂದೆ ಫ್ಯೂಚರ್ ನಲ್ಲಿ ಬಂದೇ ಬರುತ್ತೆ. ಅದು ಏನಾದ್ರು ಬಂದ್ರೆ, ಈಗ ಯಂಗ್ಸ್ಟರ್ ಆಗ್ತಾರ ಅವರು, ಮುಂದ್ ಫ್ಯೂಚರ್ ಏನಂತ ಹೇಳಿ ಗೊತ್ತಿರುತ್ತೆ. ಅವ್ರ ತಾತಾರು ಇದ್ರು, ಆ ಕೆಲಸಗಳು ಸ್ವಲ್ಪ ಲೇಟ್ ಆಗ್ಯಾವು, ಅದಕ್ಕೆ ನಾವು ಈಗ ಯಂಗ್ಸ್ಟರ್ ಇವರು, ಅವರು ಮೊಮ್ಮಗ ಬಂದ್ ಮುಂದೆ ಮಾಡ್ತಾರೆ ಅಂತೇಳಿ ನಮಗೆ ಗೊತ್ತಿದೆ ಸರ್. ಆಮೇಲೆ ಒಂದು ಆಸ್ಪತ್ರೆ ಇದೆ, ಈಗ 24x7 ಅವ್ರು ಓಪನ್ ಮಾಡ್ತಾರಂತೆ. ಎಮರ್ಜೆನ್ಸಿ ನಮ್ಮ ಆಸ್ಪತ್ರೆಗೆ ಹೋಗ್ಬೇಕಂತ ಹೇಳಿದ್ರಿ, ಬಾಪೂಜಿಗೆ CGಗೆ ಬಹಳ ತೊಂದರೆ ಆಗೋದು. ಈಗ ಸದ್ಯ ಅವ್ರ ಆಸ್ಪತ್ರೆ ರೆಡಿ ಇದೆ, ಈಗ ಏನು ಓಪನ್ ಮಾಡ್ತಾರಂತೆ 24x7 ಎಮರ್ಜೆನ್ಸಿ ಸರ್ವಿಸ್. ಅದೆಲ್ಲ ಮುಂದೆ ಬರೋ ಅಭಿವೃದ್ಧಿ ಕಾರ್ಯ ಬಹಳ ಅದಾವ ಸರ್. ಅವ್ರು ಬಂದ್ರೆ ಮಾಡ್ಕೊಡ್ತಾರೆ, ನಮಗೆ ನಂಬಿಕೆ ಇದೆ ಸರ್. ಥ್ಯಾಂಕ್ ಯು ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.